ಇಂಟು ಹೆಂಗೆ ಎಳ್ನೀರು ಸರ್ 60-70 60 ರೂಪಾಯಿ ಒಂದದಿ ಕಾಯಿ ಮಾಡ್ಕೊಡಿ. ಏನದು ಕೊಡಿ ಏನು ದುಡ್ಡು ನಮಗೆಲ್ಲ ಗೊತ್ತಾಗೋಯ್ತು. ಎಷ್ಟದ ತೋರಿಸಿ ತೋರಿಸ್ತೇನೆ. ಯಾಕೆ ಸರ್? ತೋರಿಸಿ ಅಂತ ಎಷ್ಟದ ನೋಡೋದು ಬೇಡ ಅದಕ್ಕೆ. ಅಲ್ಲ ನೀವೇ ನೋಡೋದೈತೆ. ಹಾ ಕಾಯಿ ತಗೊಂಡಿದ್ದಾನ ಅಲ್ಲ ಅದಕ್ಕೆ. ನೀವು ಕಾಯಿ ತಿನ್ನಿ, ದುಡ್ಡು ಕೊಡಿ, ಕೊಟ್ಬಿಡ್ತಾರೆ. ಕೊಡಕೋ ಕೊಡಿ ಕೊಡಿ. ಯಾಕಣ್ಣ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನ್ ನೋಡ್ದಲ್ಲಕ್ಕ ಏನಂತ ನನಗೆ ಹೊಡಿತಿದ್ನ. ಅವ್ರು 500 ರೂಪಾಯಿ ಕೊಟ್ಟಿದ್ರು, ಚೇಂಜ್ ಇತ್ತು. ನಾನು ಇಲ್ಲೇ ಇಟ್ಟಿದ್ದೆ. ಅದನ್ನ ನೀನ್ ಹೊಡಿಬೇಕಂದ್ರೆ ತೆಗೆದು ಒಳಗಡೆ ಹಾಕಿ ನಿನ್ ಕಾಯಿ ಹೊಡೆದಿದ್ದು. ಎಳ್ನೀರಲ್ಲಿ ಯಾವ್ದಾದ್ರು ಕಾಯಿ ಬರುತ್ತಾ? ಏನ್ ಮಾತಾಡ್ತೀಯ? ಕೊಡಕ ನೀನು ಏನ್ ತಮಾಷೆ ಮಾಡ್ತಾ ಇದೀಯಾ? ತಮಾಷೆ ಮಾಡ್ತಲ್ಲ ಏನ್ ಸಲದು. ನಾನು ಎಲ್ಲಿ ತಮಾಷೆ ಮಾಡ್ತೇನೆ? ಕಾಸು ಹೋಯ್ತಲ್ಲ ಕುಡಿದೆ. ನಂಗೆ ತಾನೇ ಬಂದಿದ್ದು ಎಲ್ಲ. ಇದು ಕಾಸೆ ಕೊಡೋಣ ಆಮೇಲೆ ನಾನು ಯಾವ್ದು ಇರೋದು. ಯಾಕೆ ಕೊಡಲ್ಲಣ್ಣ? ಕಾಸು ಸಿಕ್ತಿದಾನೆ, ಕಾಸು ಕೊಡಿ. ಅಲ್ಲ ಎಳ್ನೀರಲ್ಲಿ ಯಾವ್ದಾದ್ರು ಕಾಸು ಬರುತ್ತಾ? ಏನ್ ತಲೆ ಹಿಂದೆ ಮಾತಾಡ್ತೀರಾ? ತಗೊಳ್ಳಿ ಆಗ ಮಾತಾಡ್ತಿದ್ದೆ ಕೊಡಕ. ಕಾಸು ಇರ್ಲಿಲ್ಲ ಯಾರಿಗಾದ್ರು ಹಾ ಸರಿ, ಯಾರಿಗಾದ್ರು ಸರಿಯಾ? ಏನ್ ಮಾತಾಡ್ತೀಯ? ನಾನ್ ತಗೊಂಡು ಇಲ್ಲಿ ಕೆಳಗೆ ಅಯ್ಯೋ ಕಾಸಿತ್ತು ಕೊಡಕ ಇದ್ರಲ್ಲಿ ನಾನು ನೋಡಿದೆ. ಹೆಂಗಿರುತ್ತಣ್ಣ? ಎಳ್ನೀರ್ ಒಳಗಡೆ ಯಾವ್ದಾದ್ರು ಕಾಸು ಇರುತ್ತಾ? ಸರಿ, ಯಾರಿಗಾದ್ರು ಕಾಸು ಕೊಡೋದ ಇದ್ರೆ ಅಷ್ಟೇ. ಕಾಸು ಕೊಡೋದ ಕೊಡಲ್ಲ. ಯಾಕೆ ಕೊಡೋದು? ಚೆನ್ನಾಗ್ ಮಾತಾಡ್ತಾ ಇದೀಯ. ನನ್ ಕೈ ಇದೆ. ನಾನೇ ಕಣಕ 500 ರೂಪಾಯಿ ಇಟ್ಬಿಟ್ಟು ನೋಡಿ ತೋರಿಸ್ಲಾ ನಾನು ಸಿಕ್ಕಿರೋದು ಅದ್ರೊಳಗೆ. ತೋರ್ಸಪ್ಪ, ಹಾ ತೋರ್ಸು. ನನಗೆ ಕೊಟ್ಟೇ ಇಲ್ಲ ಅವರು. ನಾನು ಅವ್ರಿಗೆ ಡಿಫ್ರೆಂಟ್ ಆಗಿ ಕಾಸು ಕೊಡೋಣ ಅಂದ್ಬಿಟ್ಟು ಅದ್ರೊಳಗೆ ಯಾಕೆ ಕಾಸು ಕೊಟ್ಟಿದ್ದೀನಿ ಯಾತ್ರೆಗೆ ಎಳ್ನೀರೊಳಗೆ. ನಂಬ್ತೀವಿ. ಇವಾಗ ಎಳ್ನೀರಕ್ಕೆ ಯಾರ ನನ್ನ ದುಡ್ಡ ಕೊಡ್ತಾರೆ ಅಂದ್ರೆ ನಾನು 4000 ರೂಪಾಯಿ ನಿಮ್ಗೆ ಕೊಡ್ತೀನಿ. ಅಣ್ಣ ನಾನು 10 ಜನ ಕಲ್ತ್ರೆ 1000 ರೂಪಾಯಿ ನಾನೇ ಕೊಡ್ತೀನಿ. ಎಳ್ನೀರಕ್ಕೆ ಯಾರನ್ನ ದುಡ್ಡು ಹಾಕ್ತೀನಿ. ಆಯ್ತಕ್ಕ ಅಣ್ಣ ಮಾತಾಡಕ್ಕೂ ರೀತಿ ಬೇಡ ಕಣ. ಆಯ್ತಕ್ಕ. 1 ರೂಪಾಯಿಗೆ ಕೂಲಿ ಮಾಡೋರು ಏನೇನೋ ನಿನ್ನ ಒಂದು 200 ರೂಪಾಯಿ ತಗೊಂಡವ್ರು ಮಾಡಿ ಮನೆ ಕಟ್ತಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಂಡು ಕೊಟ್ಟಿಲ್ಲಮ್ಮ ಅವರು. ದುಡ್ಡೇ ಕೊಟ್ಟಿಲ್ಲ ಅಂತವ್ರು ಎಳ್ನೀರಕ್ಕೆ ಹಾಕಿ ಕೊಟ್ಟೆ ಅಂತ ಹೇಳ್ತಿದ್ಯಾ? ಎಳ್ನೀರಕ್ಕೆ ಹೆಂಗ್ ಹಾಕಕ್ ಆಗ್ತೈತಣ್ಣ? ಕೊಡ್ಕೊಡು. ಇವಾಗ ಈ ಎಳ್ನೀರಕ್ಕೆ ನಾವು ದುಡ್ಡು ಹಾಕಕ್ ಆಗ್ತೈತಾ? ಈಗ ನೀ ಕುಡ್ದಿರೋದ್ರಲ್ಲಿ ನೋಡಿ ಹಿಂಗೆ ಕೊಟ್ಟು ನೋಡಿ ಹಿಂಗ್ ಪೈಪ್ ಬಿಸಾಕಿ ನನಗೆ ಎಳ್ನೀರು ಕೊಟ್ಟಿರೋದು. ಅದು 200 ರೂಪಾಯಿ ಹೆಂಗಣ? 200 ಅಲ್ಲ 500 ಅಕ್ಕ. 500 ರೂಪಾಯಿ ಆಗ್ತಾನೆ. ಸರಿಯಾದ ಮೀಟ್ರಿಗೆ ಹುಟ್ಟಿದ್ ನನ್ನ ಮಗ ಇವನು. ತಾಯಿನ ಅಕ್ಕಿ ಇನ್ನೊಂದ್ಸತಿ ಇಟ್ಬಿಟ್ಟು 2000 ಅಂದ್ಬಿಡು. ಅದು ನ್ಯಾಯನಾ? ಇಲ್ಲ ನೀನ್ ಕೊಟ್ಟಿದ್ದೆ ಹೋಗ್ಲಿ, ನಾನು ಕೊಟ್ಟಿದ್ದೀನಿ, ನನಗೆ ಚೇಂಜ್ ಕೊಡು ಅಂತ ಕೇಳಿದ್ರೆ ಒಂದು ಅರ್ಥ ಇದೆ. ನೀನ್ ಎಳ್ನೀರು ಕುಡ್ದು ಪೈಪ್ ಬಿಸಾಕಿ ನನಗೆ ಎಳ್ನೀರು ಕೊಟ್ಟಿದ್ದೀನಿ, ನಾನು ಹೊಡೆದು ಕೊಡ್ತಾ ಇದ್ದೀನಿ. ಅದಕ್ಕೆ ಏನ್ ನಂಬರ್ ಇದೆ ಅಂತ ನಾನು ಅದೆಲ್ಲ ನಿನಗೆ ಬೇಕಾಗಿಲ್ಲ. ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೋ. ಕಾಸು ಎಲ್ಲಿ ಯಾವಾಗ ಕೊಟ್ಟಿದ್ಯಾ? ಇದು ಇಟ್ಕೊಟ್ನಲ್ಲ ಯಾವಾಗ ಕೊಟ್ಟಿದ್ಯಾ? ಈಗ. ಅಲ್ಲಣ್ಣ ಎಳ್ನೀರು ಕೊಟ್ಟಿದ್ದಪ್ಪ. 2 ಎಳ್ನೀರು ತಗೊಂಡ್ರು 500 ರೂಪಾಯಿ ಕೊಟ್ಟು ನನಗೆ ಕೊಟ್ಟಾಗ ನಾನು ಚೇಂಜ್ ಕೊಟ್ಬಿಟ್ಟು ದುಡ್ಡು ಇಲ್ಲೇ ಇಟ್ಟಿದ್ದೆ. ಈ ಅಪ್ಪ ಬಂದು ಎಳ್ನೀರು ಕೇಳ್ದ. ಇಲ್ಲೇ ದುಡ್ಡು ಇಟ್ಬಿಟ್ಟು ಎಳ್ನೀರು ಹೊಡ್ಕೊಟ್ಟು ಕುಡಿದ್ಬಿಟ್ಟು ಪೈಪ್ ಹಾಕಲ್ಲ ಎಳ್ನೀರು ನನಗೆ ಕೊಟ್ಟೈತೆ. ಈ ದುಡ್ಡು ಕಟ್ಟು ನಾನು ಒಳಗಡೆ ಹಾಕಿದ್ದೀನಿ, ನನ್ನ ದುಡ್ಡು ಅಂತ ಕೇಳ್ತಾ ಇದ್ದ ನೀನು. ನೋಡು ನಂದೇ ಅಕ್ಕ ದುಡ್ಡದು. ನನಗೆ ಕೇಳಿದಾರೆ ಅವರು ಏನಂತ, ಫೋನ್ ಪೇ ಮಾಡ್ತೀನಿ ಆಗತ್ತಾ ಅಂತ ಹೇಳ್ತಾರೆ. ಸರಿ ಆಗತ್ತಪ್ಪ ಅಂತ. ಅಯ್ಯೋ ಮೆಂಟ್ಲು ನನ್ ಮಗನ್ ತಗೊಂಡ್ಬಂದು 10 ರೂಪಾಯಿ ಕೊಡುವ ಆಗ್ತಿ ಅಂತ ಕೇಳಿದ್ದಾರೆ. ಇವಾಗ ನಾನು ದುಡ್ಡು 500 ರೂಪಾಯಿ ಇಟ್ಟಿದ್ದು ತೆಗೆದು ಒಳಗಡೆ ಹಾಕ್ಬಿಟ್ಟು ಎಂತೋಗಂತ ಹೊಡೆದಿರೋದು ಅಂತ ಹೇಳಿ ನನ್ನ ದುಡ್ಡು ಎತ್ಕೊಂಡಿದ್ದೀನಿ ಕೊಡು ಅಂತ. ನನ್ನ ಗಾಡಿಯಿಂದ ಇರೋ ದುಡ್ಡು ಅವ್ನಿಗೆ ಮಾತಾಡೋದು ಕರೆಕ್ಟಾಗಿ ಮಾತಾಡೋದು. ಇವಾಗ 500 ರೂಪಾಯಿ ನಿನ್ನ ಹತ್ರ ಚೇಂಜ್ ಇಸ್ಕೊಂಬಂದ. ಅಕ್ಕ ನೀನ್ ಈ ತರ ಗಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಕಲಿ ಹಿಡಿಯುತ್ತೆ. ಆ ನಂಬರ್ ನಾನು ತೋರಿಸ್ತೀನಿ ನೋಡಿ. ನೀನ್ ಕೇಳಿದ್ನಾ? ಎಳ್ನೀರು ಕೇಳಿದ್ನಾ? ನಾನು ಇಲ್ಲಿ ಇಟ್ಟಿದ್ನ ನೆನ್ಪಿರುತ್ತೆ ಅಂತ ಹೇಳಿ ತಡೆ ಇಟ್ಟೆ. ಏನು ಆಂಟಿ ಇಟ್ಟಿದ್ದು? ನೀನು 500 ರೂಪಾಯಿ ಕೊಟ್ಟಿದ್ದೆ. 200 ರೂಪಾಯಿ ಯಾಕೆ ಕೊಟ್ಟೆ? ಮತ್ತೆ 200 ಅಂತಾರೆ ಯಾಕೆ? 500 ರೂಪಾಯಿ ನಾನು ಎಳ್ನೀರೊಳಗೆ ಇಟ್ಬಿಟ್ಟು ಕೊಟ್ಟೆ ಆ ಬಾಂಟಿಗೆ. ಬೇರೆ ತರ ಕೊಡೋಣ ಅಂದ್ಬಿಟ್ಟು. ಮತ್ತೆ 200 ರೂಪಾಯಿ ಎಳ್ನೀರಕ್ಕೆ ಹಾಕ್ತೆ ಅಂದಲ್ಲಪ್ಪ. ಅವಾಗ 200 ರೂಪಾಯಿ ಎಳ್ನೀರಕ್ಕೆ ಹಾಕ್ತೆ ಅಂದೆ. 500 ರೂಪಾಯಿ 200 ರೂಪಾಯಿ ಅಲ್ಲ, 500 ರೂಪಾಯಿ ಹಾಕಿದ್ ನಾನು. 500 ರೂಪಾಯಿ ಕೊಟ್ಟಿದ್ದು ನಾನು ನಿಮ್ಗೆ. ಕೇಳ್ಕೊಡೋದು ಬಡ ಒಳಗೆ ಇಟ್ಬಿಟ್ಟು ಕೊಡೋಣ ಅಂತ. ಯಾರನ್ನ ಎಪ್ಪಿ ಯಾರಂತ ಅಡ್ನಾರ್ ಮಕ್ಕಳ್ರೆ ನಮ್ಗೆ ಕೇಳೋದು ಇಂತ ಮಾತು ಕೇಳ್ತಾರೆ. ಅಪ್ಪ ಯಾರನ್ನ ಎಳ್ನೀರಕ್ಕೆ 500 ರೂಪಾಯಿ ಎಳ್ನೀರಕ್ಕೆ
ಬೇರೆ ಬೇರೆ ನಂಬರ್. ಈಗ ಎಕ್ಸಾಂಪಲ್ ಇದು ಅವನ ಅಲ್ಲ ಸರ್ ನನಗೆ ದುಡ್ಡೇ ಕೊಟ್ಟಿಲ್ಲ ಸರ್ ಅವನು. ಅದೇ ಒಂದ್ ನಿಮಿಷ ಸೀರಿಯಲ್ ನಂಬರು ಬೇರೆ ಬೇರೆ ಕಡೆ ಬರೋದು. ಓಕೆ ಅವನ ಹತ್ರ ಇದ್ದಿದ್ದು ಈ number. ಅಮ್ಮ ನನಗೆ ದುಡ್ಡೇ ಅವನು ಕೊಟ್ಟಿಲ್ಲ. ನಾನೇ ಕೊಟ್ಟಿದ್ದು. ಇದು ಹೆಂಗ್ ಫೋಟೋ ತೆಗ್ದಿದ್ದು? ನಾನೇ ಫಸ್ಟ್ ತಗೊಂಡಿದ್ದೆ. ಅವ್ರು ಹಿಂಗೇನೋ ಹೇಳ್ತಾರೆ ಅಂತ ಯಾಕೆ ತೆಗಿತೀಯ? ನಾನೇ ತಗೊಂಡಿದ್ದೆ ಅದನ್ನ. ಈಗ ಎಕ್ಸಾಂಪಲ್ ಒಂದ್ ನಿಮಿಷ ಇರು. ನಾನು ಸುಮ್ನೆ ಅವ್ರಿಗೆ ಒಂದ್ ನಿಮಿಷ ಇರಪ್ಪ. ಈಗ ನಾನು ಒಂದು 500 ರೂಪಾಯಿ ಕೊಡ್ತೀನಿ. ಹಾ. ನಾನೇನು ಫೋಟೋ ತಕೊಂಡ್ ಕೊಡ್ತೀನಿ ಅವ್ರಿಗೆ. ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಕಾಸು ಹಿಂಗ್ ಕೈ ಬಿಡ್ಲಿಲ್ಲ ನಾನು. ಅಲ್ಲಪ್ಪ ಒಂದ್ ನಿಮಿಷ ಇರೋ. ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಹಾ ಈಗ ನಾನು 500 ರೂಪಾಯಿ ಕೊಡ್ತೀನಿ. ಹಾ ನಾನೇನು ಫೋಟೋ ತಕೊಂಡು ಅವ್ರಿಗೆ ಕೊಡ್ತೀನ ನಾನು? ಅದು ನನ್ನಿದ್ರಲ್ಲಿ ನಾನು ಕೊಟ್ಟೆ ನಾನು. ಒಂದ್ ನಿಮಿಷ ಹೇಳು. ಆಯ್ತು ಆಯ್ತು ಹೇಳಿ. ಈಗ ಅವ್ರ ಕೈ ಅಂತ ದುಡ್ಡು ಇರ್ಬೋದು, ನೀನ್ ಕೊಟ್ಟು ತೆಗ್ದಿರ್ಬೋದಲ್ಲ. ಹೆಂಗಾಗುತ್ತಣ್ಣ ಇದ್ ಮೇಲೆ ಅದು ಮೆಟ್ರೋ ಮೇಲೆ ಹಿಡ್ದಿರೋದು. ಎಲ್ಲಿ ಮೆಟ್ರೋ ಮೇಲೆ ಹಿಡ್ದಿರೋದು ಇದು. ಒಂದ್ ನಿಮಿಷ ತಡಿಯಣ ಕೊಡೋಣ ಅಂದ್ಬಿಟ್ಟು ಎದ್ರೊಳಗೆ ಇಟ್ಟು ಕೊಡ್ತೀಯ? ಎಲ್ಲಿರೊಳಗಣ? ನೀನೇನು ಏನ್ ಸ್ಕೂಲ್ ಕಾಲೇಜ್ ಹೋಗ್ತೀಯ? ಏನ್ ಹೋಗ್ತೀಯ ನೀನು? ಕಾಲೇಜ್ಗೆ ಹೋಗಿ ಅದ್ರೊಳಗಡೆ ಇಟ್ಟಿಟ್ಟು ನಾನು ಇಡ್ಬೋದು. ಕೊಟ್ರಿ ನಾ ಕೊಟ್ಟಿಲ್ಲ ಅಂತ ಮಾತಾಡ್ತಲ್ಲ. ಹಾ ಯಾವನ ಅದ್ರೊಳಗೆ ಇಟ್ಟಿಟ್ಟು ಕೊಡ್ತಾನೆ? ನಾನು ಸುಮ್ನೆ ಇಟ್ಟು ಕೊಡೋಣ ಅಂತ. ಪರಿಚಯ ಏನಿಲ್ಲ ಮತ್ತೆ ಅದ್ರೊಳಗೆ ಯಾಕೆ ಇಟ್ಟು ಕೊಡ್ತೀಯ ನೀನು? ಕೊಡೋಣ ಅಂತ ಅಷ್ಟೇ ಕಣ. ಅಯ್ಯೋ ಮಾದನಹಳ್ಳಿ ಇಲ್ಲೇ ಕಳೆದಿದ್ಯಾ? ನಾನೇನೋ ಇಲ್ಲಿ ವರ್ಕ್ ಇತ್ತು, ಹಿಂಗ್ ಬಂದು ಹಿಂಗ್ ಹೋಗ್ತಾ ಇದ್ದೆ. ನಾನು ಬಗ್ಲುಂಟಲ್ಲಿ ಕೆಲಸ ಇತ್ತು, ಮುಗಿಸ್ಕೊಂಡು ಮನೆ ಹೋಗ್ತಾ ಇದ್ದೀನಿ. ಸರ್ ಫಸ್ಟ್ ಬಂದು ಆಂಟಿ ಎಲ್ಲಿ ಒಂದ್ ಸೆಕೆಂಡ್ ತೋರಿಸ್ತೀನಿ. 60 ರೂಪಾಯಿ 70 ರೂಪಾಯಿ ಅಂದೆ. 60 ರೂಪಾಯಿ ನಾನು ಕೊಡಿ, ಫೋನ್ ಪೇ ಇದೆಯಾ ಅಂತ ಕೇಳಿದ್ರೆ ಹ್ಞೂ ಅಂದೆ. ಗೊತ್ತಿಲ್ಲ. ಇವನ್ ಏನ್ ಮಾಡಿದಾನೆ, ಕಾಯಿ ಕೊಟ್ಟಿದಾನಲ್ಲ, ಕಾಯಿ ಇದ್ರೊಳಗಡೆ ದುಡ್ಡು ಇಟ್ಟಿದ್ದಾನೆ. ನಾನೇ ಡಿಫ್ರೆಂಟ್ ಆಗಿ ಕೊಡೋಣ ನಿಮ್ಗೆ. ಏ ಅಪ್ಪ ರಾಜಾ, ಏ ರಾಜಾ, ಹಾ ಆಯ್ತು ಆಯ್ತು ಆಯ್ತು. ನೀನ್ ಮಾಡಿದ್ ಸರಿ, ನೀನ್ ಮಾಡಿದ್ ಸರಿ ಇದೆಯೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಕನ್ಫ್ಯೂಷನ್ ಆಗತ್ತಲ್ಲ ಪಾಪ. ಅವರು ಇಲ್ಲ ಇದನ್ನ ಆಯ್ತು ಆಯ್ತು ತೋರಿಸ್ತೇನೆ ಬಿಡಿ. ಅಲ್ಲ ನೀ ತಪ್ಪು ಅಂತ ಹೇಳ್ತಾ ಇಲ್ಲ. ಕಾಯಿ ಹೊಡಿತಾ ಇದ್ದೀರಾ ನೀವು? ಹಾ ಇನ್ನೇನು ಮೋಸ ಮಾಡಕ್ ಬಂದೆ.